ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಈ ಸಮಯದಲ್ಲಿ ಕೂಡ ನಾವು ದೇವರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ವಿಶೇಷವಾಗಿ ನಾವು ಉಜ್ಜೀವನದ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಉಜ್ಜೀವನವನ್ನು ಹೊಂದಲು ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು, ತಂದೆಯನ್ನು, ಪವಿತ್ರಾತ್ಮನನ್ನು ಅರಿತುಕೊಳ್ಳಬೇಕಾಗಿದೆ. ಸೊ ಅದಕ್ಕಾಗಿ ನಾವು ಮತ್ತಾಯ ಬರೆದ ಸುವಾರ್ತೆಯನ್ನು ಆರಿಸಿಕೊಂಡು ಅದರಲ್ಲಿ ಕ್ರಿಸ್ತನ ಎಂಥವನು ಅನ್ನೋದನ್ನು ಪ್ರವಾದನಾತ್ಮಕವಾಗಿ ಬರೆಯಲ್ಪಟ್ಟಂತಹ ಪುಸ್ತಕದಲ್ಲಿ ನಾವು ಕಲಿತಾ ಬರ್ತಾ ಇದ್ದೇವೆ. ಅದರಲ್ಲಿ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗದ ಮೊದಲನೇ ಭಾಗ, ತುಂಬ ಫೇಮಸ್ ಆದಂಥ ಭಾಗ, ಅದನ್ನು ಬಿಯಾಟಿಟ್ಯೂಡ್ಸ್ ಅಂತ ಹೇಳ್ತಾರೆ. ಅದನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅದರಲ್ಲಿ 6ನೇ ವಚನದಲ್ಲಿ ನಾವು ನೋಡುವಂಥ ವಿಷಯ, ನೀತಿಗೆ ಹಸಿದು ಬಾಯಾರಿದವರ ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಸೊ ನಾವು ಕಳೆದ ವಾರದಲ್ಲಿ ಕೂಡ ನಾವು ಧ್ಯಾನಿಸಿದ್ವಿ. ನೀತಿಯ ಕುರಿತಾಗಿ ಅನೇಕ ವಿಷಯ ಧ್ಯಾನಿಸಿದ್ವಿ. ನೀತಿಯ ಸಾಧ್ಯತೆ, ನೀತಿವಂತನಾಗಿ ಸಾಧ್ಯ ಆಗಬೇಕಂದ್ರೆ, ಆತ ನೀತಿವಂತನೆಂದು ಕರೆಯಲ್ಪಡಬೇಕನ್ನೋ ಸಾಧ್ಯತೆ ಆತನ ಜೀವನದಲ್ಲಿ ಬರಬೇಕಂದ್ರೆ, ಮೊದಲನೇದಾಗಿ ನಾವು ನೋಡಿದ್ವಿ, ಅನೇಕ ವಿಷಯಗಳನ್ನ ನಾವು ಧ್ಯಾನಿಸಿದ್ವಿ. ಈಗಾಗಲೇ ಆತನ ಜೀವನ ನೀತಿವಂತ ಜೀವನವಾಗಿ ಮಾರ್ಪಡಬೇಕು. ಆತನ ಜೀವನ ಶೈಲಿಯೇ ಮಾರ್ಪಡಬೇಕಾಗಿದೆ. ಒಳಗಿನಿಂದ ಹೊರಗೆ ಅವನ ಜೀವನ ಶೈಲಿ ಮಾರ್ಪಡಬೇಕಾಗಿದೆ. ಕರ್ತನದನ್ನು ಬಯಸುವವನಾಗಿದೆ. ಅದನ್ನು ಕಳೆದ ವಾರ ನಾವು ಅದನ್ನು ಧ್ಯಾನಿಸಿದ್ದೇವೆ. ಸೊ ಈ ವಾರ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಸಮಯದಲ್ಲಿ 6ನೇ ಅಧ್ಯಾಯ 1ನೇ ವಚನ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ. ಹಾಗೆ ಮಾಡಿದರೆ ಪರಲೋಕ ರಾಜ್ಯದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಸೊ ಇಲ್ಲಿ ನೋಡ್ತಕ್ಕಂಥ ಒಂದು ವಿಷಯ, ಯೇಸು ಸ್ವಾಮಿ ಹೇಳಂತ ಸ್ಪಷ್ಟವಾದ ವಿಷಯ ಏನಂತ ಹೇಳಿದ್ರೆ, ಎಲ್ಲರೂ ಜನ ನೋಡ್ಲಿ ಅಂತೇಳಿ ನಿಮ್ಮ ಧರ್ಮ ಕಾರ್ಯನ ಅವ್ರ ಮುಂದೆ ಮಾಡಬೇಡ್ರಿ. ಧರ್ಮ ಕಾರ್ಯ ಅನ್ನುವಂಥದ್ದನ್ನ ಇಂಗ್ಲಿಷ್ನಲ್ಲಿ ರೈಚಿಯಸ್ನೆಸ್ ಅಂತ ಹೇಳ್ತಾರೆ, ನೀತಿ. ನಿಮ್ಮ ನೀತಿ ಕಾರ್ಯಗಳನ್ನು, ಧರ್ಮ ಕಾರ್ಯ ಅಂತ ಹೇಳೋದ್ರ ಬದಲಾಗಿ ನೀತಿ ಕಾರ್ಯ ಅಂತ ಹೇಳಿದ್ರೆ ಸರಿಯಾಗ್ತದೆ. ನೀತಿ ಕಾರ್ಯಗಳನ್ನ ನೀವು ಎಲ್ಲಿ ಮಾಡಬಾರ್ದು, ಜನಗಳ ಮುಂದೆ ಮಾಡಬಾರದು ಎಂಬುದಾಗಿ ನಾವು ಇಲ್ಲಿ ಹೇಳೋದನ್ನ ನಾವು ಕಾಣ್ತೇವೆ. ಯಾರನ್ನ ನೋಡಿ ಯೇಸು ಹೇಳ್ತಾ ಇದ್ದಾರೆ? ಅಲ್ಲಿರ್ತಕ್ಕಂಥ ಸದ್ದುಕಾಯರನ್ನ, ಪರಿಸಾಯರನ್ನ, ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳನ್ನ ನೋಡಿ ಯೇಸು ಹೇಳೋದನ್ನ ನಾವು ಕಾಣ್ತೇವೆ. ಯಾಕೆ ಇವ್ರು ಏನ್ ಮಾಡ್ತಾ ಇದ್ರು ಅಂತ ನಾವು ನೋಡುವಾಗ, ಇವರು ಬೀದಿಗಳಲ್ಲಿ ನಿಂತು ಶಬ್ದವಾಗಿ ಪ್ರಾರ್ಥಿಸಿ ಎಲ್ಲರೂ ಅವರ ಪ್ರಾರ್ಥನೆಗಳನ್ನ ಕೇಳಬೇಕಂತ ಹೇಳಿ ಬಯಸ್ತಾ ಇದ್ರಂತೆ. ಇವರು ತುಂಬಾ ಉದ್ದನೆಯ ಆ ಒಂದು ನಿಲುವಂಗಿಗಳನ್ನ ಹಾಕೊಂಡು ಎಲ್ಲರೂ ತಮ್ಮನ್ನ ನಾವು ನೀತಿವಂತರು ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಕಪ್ಪು ಅಂಗಿಗಳನ್ನ ಹಾಕಿ ಎಲ್ಲಾರನ್ನೂ ಆಕರ್ಷಿಸ್ಬೇಕಂತ ಹೇಳಿ ಅವರು ನೆನೆಸ್ತಾ ಇದ್ರಂತೆ. ಸೊ ಮತ್ತು ಅವರ ಕಾಣಿಕೆಗಳನ್ನ ಕಾಣಿಕೆಗಾಗಿ ಇಟ್ಟಿದ್ದಂತಹ ಆ ಒಂದು ಪಾತ್ರೆ ಒಳಗೆ, ಆ ಒಂದು ಏನಂತ ಹೇಳ್ತಾರೆ, ಒಂದು ಸ್ಥಳ, ಅದರೊಳಗಡೆ ಕಾಣಿಕೆಗಳನ್ನ ಹಾಕುವಾಗ ಅದರಿಂದ ಬರುವಂತ ಶಬ್ದ ಎಲ್ಲರಿಗೂ ಕೇಳಿಸುವಂತೆ ಆಗ್ತಿದ್ರಂತೆ. ಸೊ ಇದೇನಾಗ್ತದೆ, ಎಲ್ಲಾರು ಕೂಡ ಆ ಕಾಣಿಕೆ ಹಾಕುವಂತ ಟನ್ ಅಂತ ಒಂದು ಸೌಂಡ್ ಬಂದ್ರೆ, ಏನಪ್ಪ ಇಷ್ಟು ಕಾಣಿಕೆ ಅವ್ರು ಆಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾರು ತಿಳ್ಕೊಳ್ಬೇಕು. ಸೊ ಈ ರೀತಿ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಅವ್ರು ಸಲ್ಲಿಸುವಂತ ಎಲ್ಲ ಬಲಿದಾನಗಳು, ಎಲ್ಲಾ ರೀತಿಯಾದ ಕೊಡುಗೆಗಳು ಎಲ್ಲವನ್ನು ಕೂಡ ಜನಗಳು ನೋಡ್ಲಿ, ಜನಗಳಿಂದ ಆ ಒಂದು ಸ್ತುತಿ ಹೊಂದುವುದಕ್ಕೋಸ್ಕರ ಅವ್ರು ಮಾಡೋದನ್ನ ನಾವು ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಸೊ ಒಂದು ಮಾತ್ರ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳೋದನ್ನ ನಾವು ನೋಡ್ತೀವಿ, ನಿಮ್ಮ ಧರ್ಮ ಕಾರ್ಯವನ್ನ ಜನಗಳ ಮುಂದೆ ಮಾಡುವಾಗ ಅವಾಗ ನಿಮ್ಗೆ ಬರಬೇಕಾದಂತಹ ಪ್ರತಿಫಲ ಈಗಾಗಲೇ ನೀವು ಹೊಂದಿತಾಯ್ತು ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಸೊ ಅದನ್ನ ನಾವು ನೋಡ್ತೀವಿ. ಇದು ಯಾವ ರೀತಿಯಲ್ಲಿದೆ? ಜನಗಳಿಂದ ಹೊಂದುವುದಕ್ಕೋಸ್ಕರ ಮಾಡುವಂತ ಕಾರ್ಯ. ಆ ಕಾರ್ಯದಲ್ಲಿ ಏನಿದೆ ಅನ್ನೋದಾದ್ರೆ, ಆ ಕಾರ್ಯದಲ್ಲಿ ದೇವರಿಗೆ ಅಂತೇಳಿ ಏನು ಇಲ್ಲ. ಅದೇಗೆಂದ್ರೆ ಬೊಂಬಾಯಿ ಮಿಠಾಯಿ ನೀವು ನೋಡಿರ್ತೀರಾ, ಅದು ಒಂದು ರೀತಿಯಾಗಿ ಅತಿಯಾಗಿದೆ. ಅದನ್ನ ನೀವು ಜಸ್ಟ್ ಹಿಂಗ್ ಮುಟ್ಟಿದ್ರೆ ಏನಾಗುತ್ತೆ, ಅದರಲ್ಲಿ ಏನೂ ಇಲ್ಲ, ಅದೇನಿಲ್ಲ. ಈ ರೀತಿಯಾಗಿ ನೀತಿವಂತರ ಜೀವನ, ಈ ತರ ನಡೆಸುವವ್ರ ಜೀವನ ಹೆಂಗಿದೆ ಅಂದ್ರೆ ಬೊಂಬಾಯಿ ಮಿಠಾಯಿ ತರ, ಅಥವಾ ಕಾಟನ್ ಕ್ಯಾಂಡಿ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಧರ್ಮವನ್ನ ಅವರು ನಡೆಸುವವರಾಗಿದ್ದಾರೆ. ಆ ರೀತಿಯಾದ ಒಂದು ನೀತಿವಂತಿಕೆ ಆಗಿರ್ತದೆ. ಇನ್ನೊಂಥರ ಹೇಳ್ತಾರೆ, ಗುಡ್ ಫಾರ್ ನಥಿಂಗ್ ಅಂತ ಕೆಲವು ಸೇವಕರು ಹೇಳ್ತಾರೆ. ಈ ನೀತಿ ಅಂತ ನೀತಿ ಅಂದ್ರೆ ಗುಡ್ ಫಾರ್ ನಥಿಂಗ್, ಎಲ್ಲರೂ ನೋಡ್ಲಿ ಅಂತ ಮಾಡುವಂತ ನೀತಿ. ಇದಂಥದ್ದಲ್ಲ. ಸೊ ಆಗಿರೋದ್ರಿಂದ ಈ ರೀತಿಯಾದ ನೀತಿವಂತಿಕೆ ನಮ್ಮಲ್ಲೇ ಇರಬಾರ್ದು. ನಾವು ಯಾವ ರೀತಿಯಾಗಿ ಜನಗಳು ನೋಡದೆ ನಾವು ಬಲಗೈಯಲ್ಲಿ ಕೊಡುವಂಥದ್ದು ಎಡಗೈಗೂ ತಿಳಿಬಾರ್ದು. ಸೊ ನಾವು ಆ ರೀತಿಯಲ್ಲಿ ರಹಸ್ಯವಾಗಿ ಕರ್ತನಿಗೆ ನಾವು ಕೊಡೋರಾಗಬೇಕು. ಯಾವುದೇ ಕಾರ್ಯಗಳನ್ನ ಮಾಡುವಾಗ ನಮ್ಮ ನೀತಿ ಕಾರ್ಯಗಳು ಆ ರೀತಿಯಲ್ಲಿ ಇರಲಿ ಅಂತ ಹೇಳಿ ಕರ್ತನ ಹೇಳ್ತಾನೆ. ಸರಿ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದೇ ಅಧ್ಯಾಯದಲ್ಲಿ ಮತ್ತೊಂದು ಭಾಗದಲ್ಲಿ ಈ ನೀತಿ ಅನ್ನೋಂಥ ಪದ ಉಪಯೋಗಿಸಲ್ಪಡೋದನ್ನ ನಾವು ನೋಡ್ತೀವಿ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಅದು ಉಪಯೋಗ ಆಗೋದನ್ನ ನಾವು ನೋಡ್ತೀವಿ. ಅದನ್ನ ನಾವು ನೋಡೋಣ. 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ,
ಸರಿ ಕ್ಷಮಿಸ್ರಿ. ಹೀಗಿರುವುದರಿಂದ 33ನೇ ವಚನ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದ ಕರ್ತನು ಇಲ್ಲಿ ಹೇಳೋದನ್ನ ನಾವು ಕಾಣ್ತೇವೆ. ಸೊ ನಮ್ಮ ಜೀವಿತದಲ್ಲಿ ನಾವು ಯಾವುದೆಲ್ಲ ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾದದನ್ನ ಹಿಡಿದು ನಾವು ನೆನೆಸ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳು ಪ್ರಾಮುಖ್ಯತೆಯನ್ನು ಹೊಂದ್ತಾ ಇದೆ. ಕೆಲವು ಸಮಯದಲ್ಲಿ ನಾವು ಅನೇಕ ಸಂಗತಿಗಳಿಗಾಗಿ ತವಕಿಸ್ತಾ ಇದ್ದೀವಿ. ಸೊ ನಾವು ತವಕಿಸುವ ವಿಷಯಗಳೇನು? ಸೊ ಈ ವಾಕ್ಯ ಹೇಳ್ತದೆ ನೀತಿಗಾಗಿ ತವಕಪಡ್ರಿ. ನಾವು 5ನೇ ವಚನದಲ್ಲಿ ನೋಡಿದಾಗ ನೀತಿಗಾಗಿ ಆಸ್ತಿದವರಾಗಿರ್ಬೇಕು, ನೀತಿಗಾಗಿ ಬಾಯಾರಿದವರಾಗಿರ್ಬೇಕಲ್ಲ. ಸೊ ಹಾಗಿದ್ರೆ ನಮ್ಮ ತವಕ ಏನು, ನಮ್ಮ ಆಸೆ ಏನು, ನಾವು ಯಾವಾಗಲೂ ನಾವು ಕೊಡೋ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತೇವೆ? ನಮ್ಮ ಪ್ರಸಿದ್ಧಿಗೋಸ್ಕರ ನಾವು ತವಕ ಪಡ್ತಾ ಇದ್ದೇವೋ? ನಾವು ನಮ್ಗೆ ಅದಾಗ್ಬೇಕಂತ ಹೇಳಿ ನಾವು ಯಾವುದೋ ಒಂದು ಸಂಗತಿಗೋಸ್ಕರ ತವಕ ಪಡ್ತಾ ಇದ್ದೇವೋ? ನಮ್ಮ ಆದಾಯಕ್ಕೋಸ್ಕರ ತವಕ ಪಡ್ತಾ ಇದ್ದೇವೋ? ಅಥವಾ ನಾವು ನಮ್ಮ ಕೆಲಸದಲ್ಲಿ ಅಥವಾ ನಮಗಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ನಮಗೆ ಬಡ್ತಿ ಬೇಕು, ನಾವು ಪ್ರಗತಿಯನ್ನು ಹೊಂದಬೇಕು, ನಾವು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ತವಕ ಪಡ್ತಾ ಇದ್ದೀವಿ? ಒಳ್ಳೆ ಸಂಬಳ ಸಿಗಲಿ ಅಂತ ಹೇಳಿಯೋ, ಅಥವಾ ನಮ್ಮ ಭವಿಷ್ಯದ ಆ ಒಂದು ಭದ್ರತೆಗಾಗಿ ನಾವು ತವಕ ಪಡ್ತಾ ಇದ್ದೀವೋ? ಅಥವಾ ನಾನು ಕೆಲಸ ಎಲ್ಲ ಮುಗಿಸಿದ್ದೇನೆ, 60 ವರ್ಷ ಆಗೋಯ್ತು, ಈಗ ರಿಟೈರ್ಮೆಂಟ್, ನಂಗೆ ಒಳ್ಳೆ ಸಂತೋಷವಾದ ರಿಟೈರ್ಮೆಂಟ್ ಬೇಕು, ಅದಕ್ಕೋಸ್ಕರ ತವಕ ಪಡ್ತಾ, ಅದಕ್ಕಾಗಿ ಕಷ್ಟಪಟ್ಟು, ಅದಕ್ಕಾಗಿ ಹಣ ಸೇರಿಸಿ, ಅದಕ್ಕಾಗಿ ಇನ್ಶೂರೆನ್ಸ್ ಕಡೆ ಅದೇ ಯೋಚನೆ ಮಾಡಿಕೊಂಡು ಅದಕ್ಕೋಸ್ಕರ ತವಕ ಪಡ್ತಾ ಇದ್ದೀವೋ? ಅಥವಾ ಮದುವೆ ಆಗದೆ ನನಗೊಂದು ಒಳ್ಳೆ ಹುಡುಗ ಸಿಗ್ಬೇಕು ಅಥವಾ ನಂಗೊಂದು ಒಳ್ಳೆ ಹುಡುಗಿ ಸಿಗ್ಬೇಕಂತೇಳಿ ನಾವು ತವಕ ಪಡ್ತಾ ಇದ್ದೇವೋ? ಅಥವಾ ನಮ್ಮ ಹೃದಯದಲ್ಲಿ ತಗೊಂಡ ಕನಸುಗಳೆಲ್ಲ ನೆರವೇರಬೇಕೆಂಬುದಾಗಿ ನಾವು ತವಕಿಸ್ತಾ ಇದ್ದೇವೋ? ನಮ್ಮ ಜೀವಿತದಲ್ಲಿ ನಮ್ಮ ತವಕ ಯಾವುದು? ನಾವು ಯಾವುದಕ್ಕಾಗಿ ನಾವು ತವಕ ಪಡಿಸ್ತಾ ಇದ್ದೇವೆ? ನಮ್ಮ ಜೀವನದಲ್ಲಿ ನಾವು ಯಾವ ಸಂಗತಿಗಳಿಗೆ ನಾವು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ? ಸೊ ಇದು ತುಂಬಾ ಮುಖ್ಯವಾದದ್ದು. ಸೊ ನಾವಾಗಿದ್ರೆ ಯಾವುದಕ್ಕಾಗಿ ತವಕ ಪಡ್ತಿದ್ದೇವೆ? ಕರ್ತನಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆತನ ನೀತಿವಂತಿಕೆ ಅಂದ್ರೆ ಏನು? ಆತನ ನೀತಿವಂತಿಕೆಯನ್ನ ನಾವೇನ್ ಮಾಡ್ಬೇಕಂತೆ? ನಾವು ಬಯಸಬೇಕಂತೆ. ಆತನ ನೀತಿವಂತಿಕೆಗಾಗಿ ತವಕ ಪಡ್ಬೇಕಂತೆ. ಆತನ ರಾಜ್ಯಕ್ಕಾಗಿ ನಾವು ತವಕಿಸ್ಬೇಕಂತೆ. ಆತನ ನೀತಿ ಯಾವುದು? ಆತನ ರಾಜ್ಯ ಯಾವುದು? ಆತನ ನೀತಿ ಬೇರೆ ಯಾರು ಅಲ್ಲ, ತಂದೆಯ ನೀತಿ ಕ್ರಿಸ್ತನೇ, ತಂದೆಯ ರಾಜ್ಯ ಕ್ರಿಸ್ತನೇ. ಕ್ರಿಸ್ತನಿಗಾಗಿ ತವಕ ಪಡಬೇಕು. ಸೊ ಈಗ ಇಷ್ಟೂ ವಚನಗಳನ್ನ ನಾವು ಒಟ್ಟಾಗಿ ಸೇರಿ ಓದಿದ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳಿ ಅನ್ನಿಸ್ತದೆ. ನಾವು ಅಷ್ಟು ವಚನಗಳನ್ನ ನಾವು ಓದೋಣ, ಒಟ್ಟಿಗೆ ಸೇರಿಸಿ ಓದೋಣವಾ? ಕನ್ನಡದಲ್ಲಿ ಹಾಗೆ ಓದೋಣ. ನಾವು ಹಸಿದು ಬಾಯಾರಿಕೆ ಹೊಂದಿದ್ದೇವೆ ನಿಜವಾದ ಕ್ರಿಸ್ತನ ಜೀವನ ಶೈಲಿಯನ್ನು ನಡೆಸೋದಕ್ಕೆ, ಮತ್ತು ನಮ್ಮ ಜೀವನ ಒಳಗಿಂದ ಬದಲಾಗಿ ಅದರಿಂದ ನಾವು ಮನುಷ್ಯರ ಒಂದು ಹೊಗಳಿಕೆಯನ್ನು ಹುಡುಕದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಿಂದ ನಾವು ಏನಾಗಬೇಕು, ಆ ಒಂದು ಒಪ್ಪಿಗೆಯನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಾವು ಜೀವಿಸ್ತೇವೆ, ದೇವರನ್ನೇ ಹುಡುಕೋದಕ್ಕೋಸ್ಕರ ನಾವು ಜೀವಿಸ್ತೇವೆ ಅನ್ನೋದನ್ನ ನಾವಿಲ್ಲಿ ಈ 4 ವಚನಗಳಲ್ಲಿ ನಾವು ಕಲಿಯುವಂಥ ವಿಷಯ. ಮೊದಲನೇ ವಿಷಯ ಏನು? ನೀತಿಗಾಗಿ ಹಸಿದು ಬಾಯಾರದವರು ಧನ್ಯರು. ಸೊ ಅದಾದ ನಂತರ ನಾವು ನೋಡುವಂಥ ವಿಷಯ ಏನು? ಅದಾದ ನಂತರ ನಾವು ನೋಡುವಂತಕ್ಕಂಥ ವಿಷಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು. ಅದಾದ ನಂತರ ನಾವು ನೋಡಿದ ವಿಷಯ ಏನು? ಮತ್ತೊಬ್ಬರ ಮುಂದೆ ನೀತಿ ತೋರಿಸದವರು, ಹೊರಗಡೆ ತೋರಿಸದವರು, ಒಳಗಿಂದ ಬದಲಾವಣೆ ಮಾಡಿ ತೋರಿಸುವವರು. ಮತ್ತೆ ನಾವು ನೋಡಿದಂಥ ವಿಷಯ ಏನು? ನಾವು ಪ್ರಾರ್ಥನೆಗಳನ್ನ, ನಮ್ಮ ಧರ್ಮಕಾರ್ಯನ ಮತ್ತೊಬ್ಬರಿಗೆ ತೋರಿಸದವರು. ಆಮೇಲೆ ನಾವು ನೋಡಿದ ವಿಷಯ ಏನು? ನಾವು ಇಂಥ ನೀತಿಗಾಗಿ ತವಕ ಪಡುವವರು. ಎಂಥ ನೀತಿ? ಒಳಗಿಂದ ಹೊರಗೆ ಬದಲಾಯಿಸುವ ನೀತಿ, ಹಿಂಸೆಯನ್ನು ತಾಳಿಕೊಳ್ಳುವ ನೀತಿ. ಈ ನೀತಿಗಾಗಿ ಹಸಿವೆ ಉಳ್ಳವರು, ದಾಹ ಉಳ್ಳವರು ಆಗಿದ್ದೇವೆ ಅನ್ನುವಂಥ ಇಂಥ ನೀತಿಗೆ ನಾವು ಜೀವಿಸಬೇಕಾಗಿದೆ. ಹಸಿವೆ ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡೋಣ. ಹಸಿವೆ ಮತ್ತೆ ಬಾಯಾರಿಕೆ ಅನ್ನುವಂಥದ್ದು. ಈ ನೀತಿಗಾಗಿ ಆಗ್ಬೇಕಂತೆ. ಈ ಹಸಿವೆ, ಈ ದಾಹನ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಹಸಿವೆ ಅನ್ನುವಂಥ ಶಕ್ತಿ ನಾವು ನೋಡೋದಾದ್ರೆ ತುಂಬಾ ಬಲವಾದದ್ದು. ಹಸಿವೆ ಜನಗಳನ್ನ ಕೊಲ್ತದೆ, ಹಸಿವೆ ಜನಗಳನ್ನ ನಾಶ ಮಾಡ್ತದೆ. ಹಸಿದಾಗ ನಾವು ಯೋಚನೆ ಮಾಡ್ತೀವಿ, ಯಾವ ಥರ ತುಂಬ ಹಸ್ದು ಬಿಟ್ರೆ ಬೇಗ ಏನು ಸಿಕ್ಕಿದ್ರು ಸರಿ ತಿನ್ಬೇಕಂತ ಅನಿಸ್ತೀವಿ. ಅದ್ರಲ್ಲಿ ಸಾಲ್ಟ್ ಇದೆಯಾ, ಅದರಲ್ಲಿ ಟೇಸ್ಟ್ ಇದೆಯಾ, ಅದೆಲ್ಲ ಯೋಚನೆನೇ ಮಾಡೋದಿಲ್ಲ. ನೀರ್ ಹತ್ರ ಇಟ್ಕೊಂಡ್ವಾ, ಕೈ ತೊಳೆದ್ವಾ, ಇದೆಲ್ಲ ಯೋಚನೆನೇ ಮಾಡೋದಿಲ್ಲ. ಅಷ್ಟೂ ನಾವು ತಿನ್ನೋರಾಗಿರ್ತೀವಿ. ಕೆಲವರೆಲ್ಲ ನೋಡಿದ್ದೀರಾ, ನಮಗಿರೋ ಹಸುವೆ ಯಾವ ಥರ ಅಂತ ಹೇಳಿದ್ರೆ, ಹೋಟೆಲ್ನಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂದರೆ ದೋಸೆ ಬರಲಿಕ್ಕೆ ನಾವು ಆಗಲೇ ಹೇಳ್ತೀವಿ, ಸರ್ ಇನ್ನೂ ಬರಲೇ ಇಲ್ವಲ್ಲ ಸರ್ ಅಂತ. ಆ ಹಸುವೆ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ, ಆ ಹಸುವೆ ಬಗ್ಗೆ ಮಾತಾಡ್ತಿಲ್ಲ.
ಊಟವನ್ನೇ ಕಾಣದವರು. ಯೇಸು ಸ್ವಾಮಿ ಸುತ್ತಮುತ್ತ ಇದ್ದಂಥ ಜನಗಳೆಲ್ಲರೂ ಹೊಟ್ಟೆ ತುಂಬಿದವರಾಗಿದ್ರು, ತಿಂದಿದ್ರು ಅವರೆಲ್ಲ. ಅವ್ರಿಗೆ ಹೇಳ್ಬೇಕಾದ್ರೆ ಅಂತ ಜನಗಳಿಗಾಗಿ ಹೇಳ್ತಿಲ್ಲ, ಊಟ ಮಾಡಿದೆ, ನೀರು ಕುಡಿದೇ ಇದ್ದಂತ ಎಷ್ಟೋ ದಿನಗಳಾಗಿದೆ ಒಳ್ಳೆ ಊಟ ಮಾಡಿ, ಊಟನೇ ಮಾಡಲಿಲ್ಲ, ಹಸಿವಿಂದ ಕಾದಿದ್ದಾರೆ. ಅವ್ರಿಗೆ ಏನ್ ಕೊಟ್ಟರೂ ತಿನ್ನುವಂತ ಹಸಿವೆ ಇದೆಯಲ್ಲ, ಆ ರೀತಿ ನೀತಿಯ ವಿಷಯದಲ್ಲಿ ನಾವು ಹಸಿವುಳ್ಳವರಾಗಿರ್ಬೇಕಲ್ಲ. ನಾವು ಒಳಗಿಂದ ಬದಲಾಗಬೇಕನ್ನೋ ಆಸೆ ನಮಗೆ ಬೇಕಲ್ಲ. ಜನಗಳ ಮುಂದೆ ನಮ್ಮ ಧರ್ಮ ಕಾರ್ಯಗಳಾಗಬಾರ್ದು, ದೇವರು ಮೆಚ್ಚಬೇಕಲ್ಲ ನನ್ನ ಕಾರ್ಯಗಳನ್ನ. ಯಾವಾಗಲೂ ಯೇಸುವೆ ನಾನು ನಿನ್ನನ್ನು ಹೊಂದ್ಕೊಳ್ಬೇಕು, ನಿನ್ನಿಂದ ತುಂಬಲ್ಪಡಬೇಕು, ನೀನ್ ಬೇಕು ದೇವರೇ, ನೀನ್ ಬೇಕು ದೇವರೇ ಮತ್ತು ಆಸೆ ನಮ್ಮಲ್ಲಿ ಹೆಚ್ಚಾಗಬೇಕಲ್ಲ. ಈ ನೀತಿಗಾಗಿ ನಾವು ಹಸಿದವರಾಗಿರ್ಬೇಕಲ್ಲ. ಇದನ್ನೇ ಕರ್ತನಲ್ಲಿ ಹೇಳೋದನ್ನ ನಾವು ಕಾಣ್ತೇವೆ. ಮೊದಲನೇದಾಗಿ ನಾವು ಹಸಿವೆ ಅಂದ್ರೆ ಏನೋ ನಾವು ಅರ್ಥ ಮಾಡ್ಕೋಬೇಕು, ಇಂಥ ಹಸಿವೆ ಉಳ್ಳವರಾಗಿರ್ಬೇಕು. ಸೊ ಈ ಹಸಿವೆಯನ್ನು ನಾವು ಹೊಂದ್ಕೊಳ್ಳೋದಕ್ಕೆ, ಈ ಹಸಿವೆಯಿಂದ ನಾವು ತೃಪ್ತಿ ಹೊಂದೋದಕ್ಕೆ, ನಾವು ಹಸಿವಿನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾವೇನ್ ಮಾಡ್ತೀವಿ, ನಾವು ಬೇಕು, ನನಗಿದು ಬೇಕು, ನನಗೆ ಅದು ಬೇಕು, ನಾ ಇದನ್ನ ತಗೋಬೇಕು, ನಾ ಇದನ್ನ ತಿನ್ಬೇಕು ಅನ್ನೋಂಥ ಬೇಕು ಅನ್ನುವಂಥ ಇದಿದೆಯಲ್ಲ ಆಸೆ, ಆ ಆಸೆ ನಮ್ಮ ಒಳಗಡೆ ಹೆಚ್ಚಾಗಬೇಕು. ನಾನು ನೀತಿವಂತನಾಗಿರ್ಬೇಕು ಅಂತ ಹೇಳಿದ ಕೂಡಲೇ ಆಗೋದಿಲ್ಲ. ಆದ್ರೆ ಹಸಿವೆ ಬೇಕು. ಹಸಿವೆ ಆದ್ಮೇಲೆ ನಾನು ಅದನ್ನ ತಗೊಬೇಕನ್ನುವಂಥ ನಿರ್ಧಾರ ನಾವು ಮಾಡಬೇಕಾಗಿದೆ. ಅದನ್ನ ಅನುಭವಿಸ್ಬೇಕನ್ನುವಂಥ ನಿರ್ಧಾರ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ವಾಕ್ಯ ಈ ತರ ಹೇಳ್ತೆ, ಕೀರ್ತನೆ 63:1 ನಾವು ತೆಗೆದುಕೊಳ್ಳೋಣ. ಕೀರ್ತನೆ 63:1, ದೇವರೇ ನೀನೇ ನನ್ನ ದೇವರು, ನೀನು ನನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತಿದ್ದೆ. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. ನೋಡಿದ್ರೆ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಕೀರ್ತನೆಗಾರ ಹೇಳೋದನ್ನ ನಾವು ನೋಡ್ತೀವಿ. ನೀರಿಲ್ಲದೆ ಒಣಗಿದ್ದು ಹೋದ ಭೂಮಿ ಯಾವ ರೀತಿ ನೀರಿಗಾಗಿ ಆತುರಿತದ ಹಾಗೆ. ಇನ್ನೊಂದ್ ಕಡೆ ದಾವಿದ ಹೇಳೋದನ್ನ ನಾವು ಕಾಣ್ತೇವೆ. ಜಿಂಕೆಯು ನೀರಿಗಾಗಿ ಆತೊರೆಯುವಂತೆ ನಾನು ನಿನಗಾಗಿ ಆತೊರಿತೇನೆ ಸ್ವಾಮಿ ಎಂಬುದಾಗಿ. ಸೊ ಹಾಗಿದ್ರೆ ಈ ರೀತಿಯಾದ ಒಂದು ಹಸಿವೆ ನಮಗೆ ಬೇಕು, ನನಗೆ ಬೇಕು ಅನ್ನುವಂಥದ್ದು, ಬಯಸುವಂಥದ್ದು. ಆಗ್ಲೇ ನಾವು ನೋಡಿದ್ವಿ 1 ಪೇತ್ರ 2ನೇ ಅಧ್ಯಾಯ 1ನೇ ವಚನದಲ್ಲಿ, ನಾವು ಆ ಪರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸುವುದಾದರೆ ಆ ಬಯಕೆ ನಮ್ಮಲ್ಲಿ ಬೇಕಲ್ಲ, ಆ ಬಯಕೆ ನಮಗೆ ಬೇಕು. ಮೊದಲನೇದ ಹಸಿವೆ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ನಮಗೆ ಬಯಕೆ ಬೇಕಾಗಿದೆ. ನನಗಿದು ಬೇಕು ಅನ್ನೋದು ಯಾವ್ದನ್ನ ನಾವು ಹೊಂದ್ಕೊಳ್ತೀವೋ ನಾವು ಅದನ್ನ ಏನ್ ಮಾಡ್ತೀವಿ. ಈ ಬೇಕು ಅಂತ ಹೇಳಿದ ಕೂಡಲೇ ನಮ್ಗೆ ಸಿಕ್ಬಿಡೋದಿಲ್ಲ. ಕೆಲವೆಲ್ಲ ಬೇಕು ಅಂತ ಹೇಳಿದ್ಮೇಲೆ ಈಗ ನಾವು ಅದಕ್ಕೆ ಕ್ರಯ ಸಲ್ಲಿಸ್ಬೇಕು. ನಾವು ಬೇಕು ಅಂತ ಹೇಳಿದ ಕೂಡಲೇ ಅದನ್ನ ನಾವು ಹೊಂದ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ನಾವ್ ಏನಾದ್ರೂ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ. ಅದನ್ನ ಕಾರ್ಯರೂಪದಲ್ಲಿ ಮಾಡ್ಬೇಕು. ಸೊ ಈಗ ಈ ನೀತಿಯನ್ನು ಹೊಂದ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕಾಗಿದೆ, ಕ್ರಿಸ್ತನನ್ನ ನಾವು ನಂಬಬೇಕಾಗಿದೆ. ಈ ನೀತಿಯಲ್ಲಿ ಬೆಳೆಯಬೇಕಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ಆತನು ಹೇಳಿದ ಎಲ್ಲಾ ಸಂಗತಿಗಳನ್ನ ನಂಬುತ್ತಾ ಆತನೊಂದಿಗೆ ಜೀವಿಸುವಾಗ ಈ ನೀತಿಯನ್ನು ನಾವು ಹೊಂದಿಕೊಳ್ತೇವೆ. ಈ ನೀತಿಯನ್ನು ಮತ್ತು ಆತನ ರಾಜ್ಯವನ್ನು ನಾವು ಹೊಂದಿಕೊಳ್ತೇವೆ. ಆತನಿಗಾಗಿ, ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತಾಕಪಡುವಾಗ ಇದನ್ನು ನಾವು ಹೊಂದ್ಕೊಳ್ತೇವೆ. ನಮ್ಮ ಹಸಿವೆ ಏನಾಗ್ತದೆ, ನಮ್ಮ ಹಸಿವೆ ನೀಗಲ್ಪಟ್ಟು ನಾವು ತೃಪ್ತರಾಗಿರ್ತೇವೆ. ಸೊ ಹಾಗಿದ್ರೆ ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟಂತೆ ನಾವು ನೀತಿ ಉಳ್ಳವರಾಗಿರೋಣ. ಕ್ರಿಸ್ತನು ಇದೇ ರೀತಿಯಲ್ಲಿ ನೀತಿ ಉಳ್ಳವನಾಗಿದ್ದನು. ಪ್ರತಿ ದಿವಸ ಆತನು ತಂದೆ ಬಳಿಯಲ್ಲಿ ಈ ಹಸಿವು ಉಳ್ಳವನಾಗಿ ಆತ ಕಾಣಿಸಲ್ಪಟ್ಟ. ರೂಢಿಯಾಗಿ ಕರ್ತನ ತಂದೆ ಸಮ್ಮುಖಕ್ಕೆ ಹೋಗಿದ್ದಾನೆ. ಆತನು ರೂಢಿಯಾಗಿ ದೇವಾಲಯಕ್ಕೆ ಹೋಗಿದ್ದಾನೆ. ಆತ ಸತ್ಯವೇದವನ್ನು ತೆಗೆದು ಓದಿದ್ದಾನೆ, ಧ್ಯಾನಿಸಿದ್ದಾನೆ. ಸೊ ಹಾಗಿದ್ರೆ ನಾವು ಈ ನೀತಿಗೆ ಹಸಿದವರಾಗಿ, ಬಾಯಾರಿದವರಾಗಿ ಇದ್ದು ನಾವು ಧನ್ಯರಾಗಿ ನಾವು ಜೀವಿಸೋಣ. ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತಿ ಹೊಂದುವರು ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೆ, ನಿನ್ನ ಮಕ್ಕಳಾದ ನಾವು ಅಪ್ಪ ನಿನ್ನ ನೀತಿಗೆ ಹಸಿದು ಬಾಯಾರುವಂತೆ ನಮಗೆ ಸಹಾಯ ಮಾಡು. ನಮಗೆ ಆ ಹಸಿವೆಯನ್ನು ಕೊಡು ಸ್ವಾಮಿ. ಲೌಕಿಕವಾದದ್ದಲ್ಲಪ್ಪ, ಬೇರೆ ವಿಷಯಗಳಿಗಲ್ಲಪ್ಪ ಅಪ್ಪ. ನಾವು ನಿನ್ನ ವಿಚಾರದಲ್ಲಿ ನೀತಿ ಹಸಿವುಳ್ಳವರಾಗಿ, ಬಾಯಾರಿಕೆ ಉಳ್ಳವರಾಗಿದ್ದು ಅಪ್ಪ ನಾವು ತೃಪ್ತಿ ಹೊಂದುವುದಕ್ಕೆ ಸಹಾಯ ಮಾಡು. ಇನ್ನೆಲ್ಲಿಯೂ ತೃಪ್ತಿ ಸಿಕ್ಕುವುದಿಲ್ಲ ಕರ್ತನೆ, ಇನ್ನೆಲ್ಲಿಯೂ ತೃಪ್ತಿ ಸಿಕ್ಕುವುದಿಲ್ಲವಲ್ಲ ಸ್ವಾಮಿ. ನಿನ್ನಲ್ಲಿ ಆ ತೃಪ್ತಿ ಇದೆ ಅಪ್ಪ. ಸಹಾಯ ಮಾಡು, ಕೃಪೆ ಕೊಟ್ಟು ನಡೆಸು. ಹಾಗೆ ನೀವು ಮಾಡುವ ದೇವರಾಗಿದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೆನ್. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನೋಡ್ರಿ ಮತ್ತು ನಮಗಾಗಿ ಕೂಡ ಪ್ರಾರ್ಥಿಸ್ರಿ. ನಾವಿನ್ನೂ ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ಮಾಡಬೇಕಾಗಿದೆ. ನಮಗೆ ಕರ್ತನ ಸಹಾಯ ಬೇಕು. ಕರ್ತನ ಸಹಾಯ ಬೇಕಂದ್ರೆ ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆ ಅವಶ್ಯ. ದಯಮಾಡಿ ನಮಗಾಗಿ ಪ್ರಾರ್ಥಿಸ್ರಿ. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಪ್ರೈಸ್ ದಿ ಲಾರ್ಡ್.